ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಕೊಟ್ಟಂಥ ದೇಣಿಗೆ ಹಣ, ಹುಂಡಿಯ ಹಣ ಲೂಟಿಯಾಗಿದೆ. ಆ ಲೂಟಿಯಾಗಿರೋದನ್ನು ಪ್ರಶ್ನೆ ಮಾಡಿದ್ರೆ ಶ್ರೀರಾಮನಿಗೆ ಕಳಂಕ ಅಲ್ಲ. ಆದರೆ ಧರ್ಮಸ್ಥಳದ ಭಾಗದಲ್ಲಿ ಆಗಿರುವ ಸೌಜನ್ಯ ಪ್ರಕರಣದ ಕೊಲೆ ಪ್ರಕರಣಕ್ಕೆ ನ್ಯಾಯ ಕೇಳಿದರೆ, ಅಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಕೇಳಿದರೆ ಅಲ್ಲಿ ದೇವಸ್ಥಾನಕ್ಕೆ ಕಳಂಕ. ಅಯೋಧ್ಯೆಯಲ್ಲಿ ರಾಮನ ಹುಂಡಿ ಕಳವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಪ್ರಶ್ನೆ ಮಾಡಿದರೆ ಶ್ರೀರಾಮನಿಗೆ ಕಳಂಕ ಆಗಲ್ಲ. ಆದರೆ ಧರ್ಮಸ್ಥಳದಲ್ಲಿ ಆಗಿರುವ ಅನ್ಯಾಯ ಮತ್ತು ಸೌಜನ್ಯ ಕೊಲೆ ಪ್ರಕರಣಕ್ಕೆ ನ್ಯಾಯ ಕೇಳಿದರೆ ಅಲ್ಲಿ ಧರ್ಮಸ್ಥಳಕ್ಕೆ ಕಳಂಕ ಅಂತೆ. ನೋಡಿ ಎಷ್ಟು ವೈರುಧ್ಯ ಇದೆ ಅಂತ. ಸ್ನೇಹಿತರೆ, ಅದಕ್ಕೂ ಮುಂಚೆ ಒಂದು ಗಂಭೀರವಾದ ವಿಚಾರಕ್ಕೆ ಪ್ರವೇಶವನ್ನು ಪಡೆಯೋದಕ್ಕಿಂತ ಮುಂಚೆ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ಕಲ್ಲಿ ನನ್ನ ವೀಡಿಯೋನ ಫಾಲೋ ಮಾಡಿ. ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಜೊತೆಗೆ ನಮ್ಮ ಈ ಸ್ವತಂತ್ರ ಮಾಧ್ಯಮಕ್ಕೆ ನಿಮ್ಮ ಒತ್ತಾಸೆ, ಬೆಂಬಲ, ಸಹಕಾರ ಸದಾ ಇರಲಿ. ಸ್ನೇಹಿತರೆ, ಸಾಮಾಜಿಕ ಹೋರಾಟಗಾರ, ಸೌಜನ್ಯ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು ಒಂದೊಳ್ಳೆಯ ವಿಚಾರವನ್ನು ದನಿ ಎತ್ತಿದ್ದಾರೆ. ಅವರು ಎತ್ತಿರುವಂಥ ವಿಚಾರ, ಅವರು ಪ್ರಸ್ತಾಪಿರುವಂಥ ವಿಚಾರ ತುಂಬ ಚೆನ್ನಾಗಿದೆ. ಅವರು ಹೇಳ್ತಾರೆ ನೋಡಿ, ಅಯೋಧ್ಯೆ ರಾಮ ಮಂದಿರ ಸಮಸ್ತ ಹಿಂದೂಗಳ ಭಾವನೆಗಳ ಪ್ರೇರೇಪಣೆಗೊಂಡಿರುವಂಥ ಒಂದು ಧಾರ್ಮಿಕವಾದ ಸ್ಥಳ. ಇಂಥ ಒಂದು ಶ್ರದ್ಧಾ ಕೇಂದ್ರದಲ್ಲಿ, ಧಾರ್ಮಿಕ ಸ್ಥಳದಲ್ಲಿ ಏನಾಗಿದೆ? ಅನ್ಯಾಯ ಆಗಿದೆ, ಅಕ್ರಮ ಆಗಿದೆ. ಜನರು ಕೊಟ್ಟಂಥ ಶ್ರದ್ಧೆ, ಭಕ್ತಿಯಿಂದ, ಪ್ರೀತಿಯಿಂದ ಕೊಟ್ಟಂಥ ಹಣ, ದೇಣಿಗೆ ಮತ್ತು ಹುಂಡಿ ಕಳವಾಗಿದೆ. ಅಯ್ಯೋ, ಈ ರೀತಿ ಆಗಿದ್ದು ತಪ್ಪು, ಈ ರೀತಿ ಆಗಬಾರ್ದಾಗಿತ್ತು. ಯಾರೋ ದುಷ್ಟರು, ದುರುಳರು, ಆಮೇಲೆ ಧರ್ಮದ ವ್ಯಾಪಾರಿಗಳು ಈ ರೀತಿ ಅಕ್ರಮ ಮಾಡಿದ್ದಾರೆ, ಆ ಹುಂಡಿ ಕಳವು ಮಾಡಿದ್ದಾರೆ, ದೇಣಿಗೆ ಕೊಟ್ಟ ದುಡ್ಡನ್ನು ಲೂಟಿ ಮಾಡಿದ್ದಾರೆ, ಲಪಟ ಹಾಯಿಸಿದ್ದಾರೆ ಅಂತ ಜನ ಆಕ್ರೋಶಭರಿತರಾಗಿದ್ದಾರೆ. ಯಾರು ಆ ಕೆಲಸ ಮಾಡಿದ್ದಾರೆ ಅವರನ್ನು ನೀವು ಶಿಕ್ಷೆಗೆ ಒಳಪಡಿಸಿ. ಮತ್ತು ಇದರಲ್ಲಿ ಕೇವಲ ಸಣ್ಣವರನ್ನಷ್ಟೇ ನೀವು ಕಾನೂನಿನ ವ್ಯಾಪ್ತಿಗೆ ತರೋದಲ್ಲ, ಇದರಿಂದಿರುವಂಥ ದೊಡ್ಡ ತಿಮಿಂಗಿಲಗಳನ್ನು ಕೂಡ ನೀವು ಹುಡುಕಿ ಕಾನೂನಿನ ವ್ಯಾಪ್ತಿಗೆ ತಂದು ಅಂಥವ್ರನ್ನು ಶಿಕ್ಷೆಗೆ ಒಳಪಡಿಸಿ ಅಂಥೇಳಿ ಎಲ್ಲ ಜನರು, ಹಿಂದೂ ಭಕ್ತರು ಮತ್ತು ಎಲ್ಲ ಪ್ರಜ್ಞಾವಂತ ನಾಗರಿಕರು ಆಗ್ರಹಿಸ್ತಿದ್ದಾರೆ ಅಲ್ವಾ? ಅದೇ ರೀತಿ ಧರ್ಮಸ್ಥಳ ಭಾಗದಲ್ಲಿ ಸೌಜನ್ಯ ಅನ್ನುವಂಥ ಒಬ್ಬ ಆ ಯುವತಿ ಮೇಲೆ ಅತ್ಯಾಚಾರ ಮಾಡಿದ್ರು. ಇದುವರೆಗೂ 12, 13, 14 ವರ್ಷ ಸಮಯಗಳು ಉರುಳ್ತಾ ಇದ್ದಾವೆ, ಆದರೆ ನ್ಯಾಯ ಸಿಕ್ಕಿಲ್ಲ. ಅದರ ಜೊತೆ ಆ ಧರ್ಮಸ್ಥಳ ಭಾಗದಲ್ಲಿ ನಿಗೂಢ ಸಾವುಗಳಾಗಿರುವಂಥ ಒಂದು ದೊಡ್ಡ ಹತ್ಯಾಕಾಂಡದ ಆರೋಪ ಇದೆ. ಅದ್ರ ಬಗ್ಗೆ ಸುಮ್ಮನೆ ಮಾತಾಡೋದಲ್ಲ, ಸರ್ಕಾರ SIT ರಚನೆ ಮಾಡಿದೆ. ಸರ್ಕಾರ SIT ರಚನೆ ಮಾಡತ್ತಂದರೆ ಸುಮ್ಮನೆ ರಚನೆ ಮಾಡಲ್ಲ. ಅದರಲ್ಲಿ ಸತ್ಯಾಂಶಗಳು, ಹುರುಳುಗಳು, ಏನಾದರೂ ಅವರಿಗೆ ಸಂಬಂಧಪಟ್ಟ ಸಾಕ್ಷಿಗಳು, ಆ ಪ್ರಕರಣದ ಗಂಭೀರತೆ ಗೊತ್ತಾದರೆ ಮಾತ್ರ SIT ರಚನೆ ಮಾಡ್ತಾರೆ. ಸೊ SIT ರಚನೆಯಾಗಿದೆ. ಸೊ ಧರ್ಮಸ್ಥಳ ಭಾಗದಲ್ಲಿ ಆಗಿರುವ ಈ ನಿಗೂಢ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ಕೇಳಿದ್ರೆ, ಸೌಜನ್ಯ ಕೊಲೆ ಮಾಡಿದವರು ಅಂತ ನ್ಯಾಯ ಕೇಳಿದ್ರೆ, ಧರ್ಮಸ್ಥಳದ ದೇವಸ್ಥಾನಕ್ಕೆ ಅಥವಾ ಧಾರ್ಮಿಕ ಕೇಂದ್ರಕ್ಕೆ ಕಳಂಕ ಹೆಂಗಾಗತ್ತೆ? ಅಲ್ಲಿ ಅಯೋಧ್ಯೆಯಲ್ಲಿ ಜನ ಕೇಳ್ತಿರೋದೇನು? ಯಾರು ಕಳವು ಮಾಡಿದ್ದಾರೆ, ಯಾರು ಲೂಟಿ ಮಾಡಿದ್ದಾರೆ, ಜನರು ಕೊಟ್ಟ ದುಡ್ಡನ್ನು ಯಾರು ನುಂಗಾಕಿದ್ದಾರೆ ಅವರನ್ನು ನೀವು ಶಿಕ್ಷೆಗೆ ಒಳಪಡಿಸಿ ಅಂತಂದರೆ ಅಲ್ಲಿ ರಾಮನಿಗೆ ಕಳಂಕ ಆಗ್ತಾಯಿಲ್ಲ. ಆದರೆ ಇಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಯಾರು ಕೊಲೆ ಮಾಡಿದ್ದಾರೆ, ಅಲ್ಲಿ ಯಾರ್ಯಾರು ನಿಗೂಢ ಸಾವುಗಳಾಗಿದ್ದಾವೆ, ಅದನ್ನು ಮಾಡಿದವ್ರು ಯಾರು, ಒಂದು ವೇಳೆ ಅಲ್ಲಿ ಸಿಕ್ಕಂಥ ಅಸ್ಥಿಪಂಜರಗಳು ಯಾವುವು, ಯಾರು ಈ ರೀತಿ ಒಂದು ಸಾಮೂಹಿಕ ಹತ್ಯಾಕಾಂಡ ಆಗೋದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಧರ್ಮಸ್ಥಳ ಭಾಗಕ್ಕೆ ಕಳಂಕ ಆಗುತ್ತೆ. ಅಲ್ಲಿ ಅಯೋಧ್ಯೆಯಲ್ಲಿ ರಾಮನಿಗೆ ಕಳಂಕ ಆಗಲ್ಲ, ಆದರೆ ಇಲ್ಲಿ ಧರ್ಮಸ್ಥಳದಲ್ಲಿ ಇಲ್ಲಿರುವ ದೈವಕ್ಕೆ ಹೆಂಗೆ ಕಳಂಕ ಆಗುತ್ತೆ? ನೋಡಿ, ಎರಡು ಪ್ರಕರಣಗಳನ್ನ ಹೆಂಗೆ ಬಿಂಬಿಸ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣ ಕೂಡ ಅದನ್ನೇ ಹೇಳ್ತಾ ಇರೋದು. ಈಗ ಅಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ
ಏನು ಮಾಡಿದ್ದಾರೆ? ಯಾರು ಕಳ್ಳತನ ಮಾಡಿದ್ದಾರೆ, ಯಾರು ದೇಣಿಗೆ ಹಣ ನುಂಗಾಕಿದ್ದಾರೆ, ಟ್ರಸ್ಟ್ನಲ್ಲಿ ಯಾರ ಪಾತ್ರವಿದೆ, ಕೈವಾಡ ಇದೆ, ಇದೆಲ್ಲ ಗೊತ್ತಾಗಬೇಕು ಅಂತ SIT ರಚನೆ ಮಾಡಿದ್ದಾರೆ. ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಏನೇನು ಅಪ್ಡೇಟ್ಸ್ ಆಗ್ತಾ ಇದೆ ಅದು ಬಹಿರಂಗಗೊಳ್ತಾ ಇದೆ. ದೊಡ್ಡ ದೊಡ್ಡ ತಿಮಿಂಗಿಲಗಳು ಸಿಗಬೇಕು ಅನ್ನೋದು ನಮ್ಮ ಆಗ್ರಹ. ಕೊನೆ ಪಕ್ಷ ಸಣ್ಣವ್ರನ್ನಾರು ಯಾರೆಲ್ಲ ಪ್ರಾಥಮಿಕ ಭಾಗದಲ್ಲಿ ಯಾರದೆಲ್ಲ ಕೈವಾಡ ಇದೆ ಅವ್ರನ್ನಾದರೂ ಬಂಧಿಸ್ತಾ ಇದ್ದಾರೆ. ಆದರೆ ಧರ್ಮಸ್ಥಳದಲ್ಲಿ SIT ರಚನೆ ಆಗಿದೆ. SIT ರಚನೆಯಾಗಿ ಅಲ್ಲಿ ನಿಗೂಢ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವರದಿಗಳು ಸಿಕ್ಕಿವೆ. SIT ಅಧಿಕಾರಿಗಳಿಗೆ FSL ರಿಪೋರ್ಟ್ ಹೋಗಿದೆ. ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕಿವೆ, ಅಲ್ಲಿ ಮೂಳೆಗಳು ಸಿಕ್ಕಿವೆ, ಅಲ್ಲಿ ತಲೆಬುರುಡೆಗಳು ಸಿಕ್ಕಿವೆ, ಅಲ್ಲಿ ಶವಗಳನ್ನು ಹೂತು ಹಾಕಿರುವ ಜಾಗದ ಮಣ್ಣಿನ ಸ್ಯಾಂಪಲ್ ಸಿಕ್ಕಿದೆ. ಅದೆಲ್ಲವೂ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆಯಾಗಿದೆ ಮತ್ತು ಅಲ್ಲಿನ ವರದಿ ಕೂಡ SIT ಅಧಿಕಾರಿಗಳಿಗೆ ಸಿಕ್ಕಿದೆ. ಆದರೆ ಯಾಕೆ ಇದುವರೆಗೂ ಯಾಕೆ ಆ SIT ಅಧಿಕಾರಿಗಳ ಬಳಿ ಇರುವ ಸ್ಫೋಟಕ ನಿಗಿ ಕೆಂಡದಂಥ ಸತ್ಯದ ವರದಿಗಳು ಎಕ್ಸ್ಪೋಸ್ ಆಗ್ತಾ ಇಲ್ಲ, ಬಹಿರಂಗಗೊಂಡು ಆ ದುಷ್ಕೃತ್ಯದ ಕಾರಣದ ಕೈಗಳನ್ನು ಕಟ್ಟಿ ಹಾಕುವ, ಕಾನೂನಿನ ವ್ಯಾಪ್ತಿಗೊಳಪಡಿಸುವ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ? ಯಾಕೆ ಅದನ್ನು ನೀವು ಬಹಿರಂಗಗೊಳಿಸ್ತಾ ಇಲ್ಲ? ಇದು ಎಲ್ಲರೂ ಕೇಳ್ತಿರೋ ಪ್ರಶ್ನೆ. ಅಲ್ಲಿ ಆದರೆ ಒಂದಷ್ಟು ಜನನ ಅರೆಸ್ಟ್ ಮಾಡ್ತಾರೆ, ಇಲ್ಲಾದರೆ ಇಲ್ಲಿ ಯಾಕೆ ಆಗದೇ ಇಲ್ವಲ್ಲ? ಇಲ್ಲಿ ಆಗಿರೋ ಅನ್ಯಾಯಗಳಿಗೆ ನ್ಯಾಯ ಕೇಳಿದ್ರೆ ದೇವರಿಗೆ ಕಳಂಕ ಅಂತ. ಅದು ಹೆಂಗ್ರಿ ಕಳಂಕ ಆಗುತ್ತೆ? ಕಳಂಕ ಆಗಬೇಕಾಗಿರೋದು ಯಾವನಲ್ಲಿ ದುಷ್ಟಕೃತ್ಯ ಮಾಡಿದ್ದಾನೆ, ಯಾವನಲ್ಲಿ ಕೆಟ್ಟ ಕೆಲಸ ಮಾಡಿದ್ದಾನೆ, ಯಾವನು ಅಲ್ಲಿ ಕಿಡಿಗೇಡಿತನ ಮಾಡಿದ್ದಾನೆ, ಯಾವನವನು ಅಲ್ಲಿ ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದಾನೆ, ಯಾರಲ್ಲಿ ಜನರುಗಳ ಮಾರಣ ಹೋಮ ಮಾಡಿದ್ದಾನೆ, ಯಾರು ಆ ಸೌಜನ್ಯಳ ಕೊಂದಿದ್ದಾರೆ, ಅವ್ರಿಗೆ ಕಳಂಕ ಆಗುತ್ತೆ. ಅವರ ಕೈ ಕಳಂಕ ಆಗುತ್ತೆ, ಅವ್ರ ಕುಟುಂಬ ಕಳಂಕ ಆಗುತ್ತೆ, ಅವರ ಪಟ್ಟಕ್ಕೆ ಕಳಂಕ ಆಗುತ್ತೆ. ಮಾಡಿದವರು ದೇವ್ರಿಗೆ ಹೆಂಗ್ರಿ ಕಳಂಕ ಆಗುತ್ತೆ? ಹೆಂಗೆ ಕಳಂಕ ಆಗುತ್ತೆ? ನಮ್ಮಲ್ಲಿ ಎಂಥ ಕೆಟ್ಟ ವ್ಯವಸ್ಥೆ ಇದೆ ಅಂತಂದರೆ, ಹೋರಾಟಗಳಾದವು, SIT ರಚನೆ ಆಯಿತು, ಕೊನೆಗೆ ನ್ಯಾಯಾಲಯ, ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಾಲಯಗಳು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಕರ್ತವ್ಯ ಭ್ರಷ್ಟತೆ ಮಾಡಿರುವ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಆ ಡಾಕ್ಟರ್ಗಳು ಅವ್ರನ್ನೆಲ್ಲ ತನಿಖೆಗೊಳಪಡಿಸಿ ನೀವು ಅದರಿಂದ ಸಿಗುವಂಥ ಸತ್ಯಗಳನ್ನು ಕಂಡುಕೊಂಡು ಕ್ರಮ ತೆಗೆದುಕೊಳ್ಳಿ ಅಂತ ನ್ಯಾಯಾಲಯಗಳು ಹೇಳಿದರೂ ತಲೆ ಕೆಡಿಸ್ಕೊಳ್ತಿಲ್ಲ ಅಂತಂದರೆ ಏನಾಗಿದ್ರೆ ಬಿಟ್ಬಿಡ್ಬೇಕಾ? ಸುಮ್ಮನೆ ಆಗಿಬಿಡ್ಬೇಕಾ? ಏನು ಹೇಳಿ? ಜನ ನಾಳೆ ಅಲ್ಲಾಗಿದ್ದು ನಾಳೆ ಇನ್ಯಾವುದೋ ಭಾಗದಲ್ಲಾಗುತ್ತೆ, ಇನ್ಯಾರ್ದೋ ಮನೆಗಳಾಗತ್ತೆ, ನಮ್ಮ ಮನೆಗಳಾಗುತ್ತೆ, ಇನ್ನೆಲ್ಲ ಮನೆಗಳಾಗತ್ತೆ. ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರಬೇಕಾ? ಈಗ ನೋಡಿ, ರಾಜಸ್ಥಾನದ ಜೋಧ್ಪುರದ ಗಂಗಾನಗರದಲ್ಲಿ 13 ವರ್ಷದ ಬಾಲಕಿಯ ಮೇಲೆ ನಿರಂತರವಾಗಿ 5 ದಿನಗಳ ಕಾಲ ಆ ದುಷ್ಟರು, ದುರುಳರು, ಅವರು ರಾಕ್ಷಸರವರು ಲೈಂಗಿಕ ದೌರ್ಜನ್ಯ ಮಾಡಿ ಆ ಮಗುವಿನ ಬದುಕನ್ನು ಕಿತ್ಕೊಂಡ್ರು, ಜೀವವನ್ನು ಕಿತ್ಕೊಂಡ್ರು. ಬೇರೆ ಬೇರೆ ಹೋಟೆಲ್ಗಳಲ್ಲಿ ಆ ಒಂದು ಬಾಲಕಿಯನ್ನು ಹಿಂಸೆ ಕೊಟ್ಟರು. ಒಂದು 15 ಜನನ ಬಂಧಿಸಿದ್ದಾರೆ. ಈಗ ಅಲ್ಲಿ SIT ರಚನೆಗೆ 15 ಜನನ ಬಂಧಿಸಿದ್ದಾರೆ, ಇನ್ನೊಂದಷ್ಟು ಜನಕ್ಕೂ ಹುಡುಕ್ತಿದ್ದಾರೆ. ಒಂದು ವಿಡಿಯೋ ಭಾಳ ಚೆನ್ನಾಗಿ ಅದನ್ನು ಸಾರ್ವಜನಿಕವಾಗಿ ಯಾರೆಲ್ಲ ದೌರ್ಜನ್ಯ ಮಾಡಿದ್ದಾರೆ ಅವ್ರನ್ನೆಲ್ಲ ಕೈ ಕಟ್ಟಾಕಿ ಹೊಡಿತಿದ್ದಾರೆ ರಾಜಸ್ಥಾನದಲ್ಲಿ.